ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಅಶ್ವಿನಿ ಅವರು 2 ದಿನದ ಹಿಂದಷ್ಟೇ ಗಂಡನ ಮನೆಗೆ ಬಂದಿದ್ರು. ಮಕ್ಕಳ ಜೊತೆಯಲ್ಲಿ ತವರು ಮನೆಗೆ ಹೋಗಿದ್ದಂತಹ ಅಶ್ವಿನಿ 2 ದಿನದ ಹಿಂದೆಯಷ್ಟೇ ಗಂಡನ ಮನೆಗೆ ಬಂದಿದ್ದಾರೆ. 2 ದಿನದ ಹಿಂದೆ ಮಕ್ಕಳ ಜೊತೆಯಲ್ಲಿ ಗಂಡನ ಮನೆಗೆ ವಾಪಸ್ ಹಾಕಿದ್ರು. ಮೊಂಟೆ ಪದವುನಲ್ಲಿ ಇನ್ನೂ ಸಹ ತುಂತುರು ಮಳೆ ಆಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಗುಡ್ಡ ಸಹ ಜಾರ್ತಾ ಇದೆ. ಸ್ವಲ್ಪವೇ ಕುಸಿತಾ ಇದೆ ಗುಡ್ಡ. ಅಶ್ವಿನಿ ಅವರು 2 ದಿನದ ಹಿಂದಷ್ಟೇ ತವರು ಮನೆಯಿಂದ ವಾಪಸ್ಸಾಗಿದ್ದಾರೆ. 2 ದಿನದ ನಂತರ ಈ ರೀತಿಯಾದಂತಹ ಘಟನೆ ಆಗಿರೋದು. ಹಾಗಾಗಿ ಇದು ನೋಡಲಿಕ್ಕೆ ಕೂಡ ನಿಮ್ಗೆ ಗೊತ್ತಾಗ್ಬೋದು, ಇಳಿಜಾರು ಪ್ರದೇಶ ಮತ್ತೆ ಮೇಲೆ ಎಲ್ಲ ರೋಡ್ ಆಗಿ JCB ಇಂದ ಎಲ್ಲ ಕೊರ್ದು ಇದು ಈ ಮಣ್ಣು ಏನಾಗಿದೆ ಅಂತ ಈಗ ಫುಲ್ ಸಾಫ್ಟ್ ಆಗಿದೆ. ಸಾಯಿಲ್ ಫುಲ್ ಸಾಫ್ಟ್ ಆಗಿ ಫುಲ್ ಮನೆಯ ಮೇಲೆ 2 ಮರ ಬಿದ್ದು ಮನೆ ಮೇಲೆ ಫುಲ್ ಮಣ್ಣು ತುಂಬಿದೆ. ಈಗ ಅವರ ಅಶ್ವಿನಿ ಅನ್ನೋರ ಮಾವ ಹಾಸ್ಪಿಟಲಲ್ಲಿ ಇದ್ದಾರೆ. ಅವರ ಕಾಲು ಕಟ್ಟಾಗಿದೆ. ಅವರ ಹೆಂಡತಿಯಾದಂಥ ಪ್ರೇಮ ಇವರು ಒಳಗಡೆ ಡೆತ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಸೂಚನೆ ಬಂದಿದೆ. ಮತ್ತು ಅವರ ಗಂಡ ಹೇಗೂ ಸೀತಾರಾಮನ್ ಅವರು ಒಳಗಿಂದ ಓಡಿಕೊಂಡು ಬಂದು ಅವರು ಬಂದ ಕಾರಣ ಇಲ್ಲ ಸ್ಥಳೀಯರಿಗೆ ಅವರೇ ಮಾಹಿತಿ ನೀಡಿದ ಕಾರಣ ಈಗ ಒಳಗೆ 3 ಇದ್ದಾರೆ, ತಾಯಿ ಮತ್ತು 2 ಮಕ್ಕಳು. ಅದರಲ್ಲಿ ಒಂದು ಮಗು 2 ವರ್ಷ ಚಿಲ್ಲರೆ ಮಗು, ಮತ್ತೊಂದು 5 ವರ್ಷದ ಮಗು. ಈಗ ಅದರ ಬಗ್ಗೆ ಏನಂತ ಗೊತ್ತಿಲ್ಲ. ಅದನ್ನು NDRF ಮತ್ತು SDRF ತಂಡದವರು ಹೊರಗಡೆ ತರಲಿಕ್ಕೆ ತುಂಬ ಪ್ರಯಾಸ ಪಡ್ತಾ ಇದ್ದಾರೆ. ಈಗಲೂ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಇನ್ನು ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಮಳೆ ಧಾರಾಕಾರವಾಗಿ ಈಗ ಕೂಡ ಈಗ ಪುನಃ ಮಳೆ ಬರುವಂಥ ಇದೆ. ಬೆಟ್ಟ ಕೆಳಗೆ ಬೀಳುವುದು ನಿಲ್ತಾ ಇಲ್ಲ, ಅದು ಕಂಟಿನ್ಯೂಷನ್ ಬೀಳ್ತಾ ಉಂಟು. ಆ ಮನೆಯವ್ರ ಜೊತೆಗೆ ನಿಮಗೆ ಸಂಪರ್ಕ ಇತ್ತಾ ಮೇಡಮ್? ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಇತ್ತಾ? ಹೇಗಿತ್ತು? ಆ ಮನೆಯವರು ನಮಗೆ ದೂರದ ಸಂಬಂಧಿಕರು. ಅವರ ತಮ್ಮ ಮತ್ತು ನಾವು ಒಟ್ಟಿಗೆ ತುಂಬ ವರ್ಷದಿಂದ ಒಟ್ಟಿಗೆ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಅವ್ರದ್ದು ಕೂಡ ತುಂಬ ಸಮಾಜ ಸೇವೆ ಮಾಡುವಂಥವ್ರು. ಅವರೀಗ ಇಲ್ಲ ಅವರ ಇನ್ನೊಂದು ತಮ್ಮ. ಅವರ ಅಶ್ವಿನಿ ಕೂಡ ಅವರ ತವರು ಮನೆಯಲ್ಲಿದ್ದರು. 2 ದಿವಸದ ಮುಂಚೆ ಇಲ್ಲಿಗೆ ಬಂದದ್ದು ಮಕ್ಕಳನ್ನು ಇಟ್ಕೊಂಡು. ಅವರು ತವರು ಮನೆಯಲ್ಲಿ ಇದ್ದರು. ನಾವು ಅಲ್ಲಿ ಮನೆಗೆ ಹೋಗಿ ಅವರಲ್ಲಿ ಇತ್ತೀಚೆಗಷ್ಟೇ ಒಂದು 2 ವಾರಕ್ಕಿಂತ ಮುಂಚೆ ನಾನೇ ಹೋಗಿ ಆ ಮಗುವನ್ನು ತಾಯಿ ಮತ್ತು ಮಕ್ಕಳನ್ನು ಮಾತಾಡಿಸಿ ಬಂದಿದ್ದೇನೆ. ಈಗ ಪವನ್ ಅನ್ನೋರು ಅವರ ತಮ್ಮ ತುಂಬ ಎಲ್ರಿಗೂ ಬೇಕಾದವರು, ಎಲ್ಲರೂ ಸಮಾಜ ಸೇವೆ ಮಾಡುವವರು, ಎಲ್ರಿಗೂ ಬೇಕಾದವರು. ಅವರಿಗೆ ಈಗ ಇಲ್ಲಿ ಇಲ್ಲ ಪ್ರೆಸೆಂಟ್ ಸಿಚುವೇಷನಲ್ಲಿ. ಅವರು ತಮಿಳುನಾಡಲ್ಲಿದ್ದಾರೆ. ಅವರಿಗೆ ಬರಲಿಕ್ಕೆ ಇನ್ನೂ 1.5 ದಿವಸ ತಾಗ್ಬೋದು. ಯಾಕಂದರೆ ಅವರು ಬೆಟ್ಟ ಹತ್ತಿದ್ದಾರೆ. ಈಗ ಬೆಟ್ಟದಿಂದ ಇಳಿಲಿಕ್ಕೆ ಅವರಿಗೆ ಒಂದು 6 ಗಂಟೆ ಬೇಕು. ಅವರ ಸಂಪರ್ಕದಲ್ಲಿ ನಾನು ಇದ್ದೇನೆ. ಅವರಿಗೆ ನಾನು ಯಾಕಂದರೆ ಅವರಿಗೆ ತಂಗಿ ಮತ್ತು ಮಕ್ಕಳು ಅಂತ ಹೇಳಿದರೆ ಜೀವ. ಈಗ ಮಗು ಒಳಗುಂಟು ಅಂತ ಹೇಳಿದರೆ ಅವರ ಪರಿಸ್ಥಿತಿ ಕೂಡ ಇದಾಗ್ಬೋದು. ಅದಕ್ಕೋಸ್ಕರ ನಾನು ಅವರಿಗೆ ಯಾವುದೇ ರೀತಿಯ ಸೂಚನೆ ನೀಡಲಿಲ್ಲ. ಎಲ್ಲ ಸರಿಯಾಗಿದೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿದ್ದೇನೆ. ಈಗ ಇನ್ನು ಏನಾಗ್ತದೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ನೋಡಲಿಕ್ಕೆ ಕೂಡ ನಿಮ್ಗೆ ಗೊತ್ತಾಗ್ಬೋದು, ಇಳಿಜಾರು ಪ್ರದೇಶ. ಮತ್ತೆ ಬೆಳಿಗ್ಗೆ 3:30 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಬೆಳಿಗ್ಗೆ ಸ್ಥಳೀಯ ನಮ್ಮ ಪಂಚಾಯತ್ನ ಸದಸ್ಯರು ಮತ್ತು ಪಂಚಾಯತ್ನಿಂದ ಮತ್ತು ಸ್ಥಳೀಯ ಜನರೆಲ್ಲ ಈ ಒಂದು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತುಂಬ ಪ್ರಯತ್ನವನ್ನು ಮಾಡಿದರು. ನನಗೆ ಅನಿಸೋದು ತುಂಬ ಅವರಿಗೆ ಈಗ ಗಾಯ ಆಗಿರ್ಬೋದು, ಅವ್ರಿಗೆ ಆರೋಗ್ಯಕ್ಕೆ ತೊಂದರೆ ಆಗಿರ್ಬೋದು. ಡಾಕ್ಟ್ರ್ ಇದ್ದಾರೆ ಮತ್ತು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇಲ್ಲಿ ಜಿಲ್ಲಾಡಳಿತ ಮಾಡಿಕೊಂಡು ಇಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ. ಅದನ್ನು ಹೊರಗೆ ತರುವಂಥದ್ದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ತಂದ ತಕ್ಷಣ ಈಗಾಗಲೇ ಆಸ್ಪತ್ರೆ ತಗೊಂಡು ಹೋಗುವ ಎಲ್ಲ ವ್ಯವಸ್ಥೆಯನ್ನು, ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಈಗಾಗಲೇ ಅವರ ತಂದೆ ಕಾಂತಪ್ಪ ಪೂಜಾರಿ ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರ ಹೆಚ್ಚಿನ ಅಂಶ ಕಾಲು ತೊಂದರೆ ಆಗಿದೆ, ಪೂರ್ತಿ ತೊಂದರೆ ಆಗಿದೆ. ನಂತರ ಇವರನ್ನು ಕೂಡ ತಕ್ಷಣ ಆಸ್ಪತ್ರೆಗೆ ತಗೊಂಡೋಗಿ ಬದುಕಿಸುವ ಪ್ರಯತ್ನವನ್ನು ಎಲ್ಲ ಮಾಡ್ತಾ ಇದ್ದಾರೆ. ಕರುಳು ಕಿತ್ತು ಬರ್ತದೆ. ಯಾಕೆಂದ್ರೆ ನಿಜವಾಗಿ ತಾಯಿ ಅಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಆ ತಾಯಿಗೆ ತನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕೆನ್ನೋ ಹಿನ್ನೆಲೆಯಲ್ಲಿ ಎಲ್ಲ ನೋವನ್ನ ಸಹಿಸಿಕೊಂಡು ಅಲ್ಲಿ ಒಳಗೆ ಒದ್ದಾಡ್ತಾ ಇದ್ದಾರೆ. ಅವರ ಕಾಲಿನ ಮೇಲೇನೆ ಆ ಮಗು ಇದೆ. ಒಂದು ಮಗುವಿನ ಕಥೆ ಏನಂತೂ ಗೊತ್ತಾಗೋದಿಲ್ಲ, ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಇನ್ನೊಂದು ಮಗು ಎಲ್ಲ ಚಲನವಲನ ಕಾಣ್ತಾ ಉಂಟು. ಮತ್ತು ತಾಯಿ ಎಲ್ಲ ರಕ್ಷಣೆಗೂ ಮಕ್ಕಳಿಗೋಸ್ಕರ ಎಲ್ಲ ನೋವನ್ನು ನುಂಗ್ಕೊಂಡು ಇಲ್ಲಿ ಒಂದು ರಕ್ಷಣೆ ಮಾಡ್ತಾರೆ ಎನ್ನುವ ಭರವಸೆಯಿಂದ ಅಲ್ಲಿ ಈಗ ಜೀವಂತ ಇದ್ದಾರೆ, ರಕ್ಷಣೆ ಮಾಡ್ತಾರೆ. ತುಂಬ ನಾನು ಅದರಲ್ಲಿ 2 ಮಾತಿಲ್ಲ. ಸ್ಥಳೀಯರ ಕೆಲಸವನ್ನು ನಾನು ಅತ್ಯಂತ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಸ್ಥಳೀಯ ಜನರಾಗಿರ್ಬೋದು, ನಾನು ಹೆಚ್ಚು ಕಡಿಮೆ 5:45-6 ಗಂಟೆ ಆಗುವಾಗ ಇಲ್ಲಿ ಬಂದು ಮುಟ್ಟಿದ್ದೇನೆ. ಬೇರೆ ಎಲ್ಲ ಕಡೆ ಇವತ್ತು ಬೆಳಿಗ್ಗೆ 3:30 ಗಂಟೆಯಿಂದ ನಾನು 3:30 ಗಂಟೆಯಿಂದ ಇವತ್ತು ಎಲ್ಲ ಕಡೆ ಹೋಗುವಂಥ ಪ್ರಯತ್ನ ಮಾಡಿದೆ. ಯಾಕೆಂದರೆ ಎಲ್ಲ ಕಡೆ ತೊಂದರೆ ಆಗಿದೆ. ಇಲ್ಲಿ ಬರುವಾಗಲೇ ಸ್ಥಳೀಯರು ಅದನ್ನು ಜೀವಂತ ಹೊರಗೆ ತೆಗೀಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಲೂ ಸ್ಥಳೀಯರ ಸಹಕಾರ ಅಂತೂ ಅತ್ಯಂತ ಅದ್ಭುತವಾಗಿ ಅವರು ಸಹಕಾರವನ್ನು ಸ್ಥಳೀಯರು ಕೊಡ್ತಾರೆ. ಇದು ಒಂದು ಆಘಾತಕಾರಿಯಾದಂಥ ಘಟನೆ ನಡೆದಿದೆ. ಇಡೀ ಬೆಟ್ಟವೇ, ಇಡೀ ಗುಡ್ಡೆ ಕುಸಿತ ಆಗಿ ಮನೆಯಿಂದಾಗಿ ಈಗ ಒಂದು ಮಗು ಮತ್ತು ತಾಯಿ ಇಬ್ಬರು ಕ್ಷೇಮವಾಗಿದ್ದಾರೆ. ಅವರನ್ನು ರೆಸ್ಕ್ಯೂ ಮಾಡ್ತಕ್ಕಂಥ ಕೆಲಸ SDRF ಅವರು ಮಾಡ್ತಾ ಇದ್ದಾರೆ.
ಬಹುಶಃ ಇದೊಂದು ಭಾಳ ದುಃಖ ತರತಕ್ಕಂಥ ವಿಚಾರ. ಒಂದು ಈಗಾಗಲೇ ತೀರಿ ಹೋಗಿದ್ದಾರೆ, ಅವರ ಶವವನ್ನು ಅಲ್ಲಿ ಒಳಗೆ ಇಡಲಾಗಿದೆ. ಬಹುಶಃ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಈ ಥರ ಘಟನೆ ನಡೀತಕ್ಕಂಥ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಬೆಟ್ಟ ಕುಸಿತ ಬಿದ್ದಕ್ಕಾಗಿ ಅತಿಯಾದ ಮಳೆಯಿಂದಾಗಿ ಇದೊಂದು ನಡೆದಿದೆ. ಅಧಿಕಾರಿಗಳು, SDF ಅವರು ಎಲ್ಲರೂ ತಂಡೋಪತಂಡವಾಗಿ ಸಾರ್ವಜನಿಕರೆಲ್ಲ ಸೇರಿ ಈಗ ಯಾವ ರೀತಿಯಲ್ಲಿ ಅವರನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ನಾವು ಮೊದಲು ಮಾಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಮುಂದೆ ಏನು ಮಾಡಬೇಕು ಅದನ್ನು ಸರ್ಕಾರ ತೀರ್ಮಾನ ಮಾಡ್ತದೆ. ಮತ್ತು ಭಾಳ ಜನರು ಇವತ್ತು ಸೇರಿಕೊಂಡಿದ್ದಾರೆ ಇಲ್ಲಿ. ಹಾಗಾಗಿ ಇದು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥದ್ದು. ಇವತ್ತು ಜಿಲ್ಲೆಯ ಆಡಳಿತ ಕೂಡ ಭಾಳ ರೀತಿಯಲ್ಲಿ ಎಲ್ಲೆಲ್ಲಿ ಇಂಥ ಘಟನೆಗಳು ನಡೀಬೋದು ಇದನ್ನೆಲ್ಲ ಗುರುತಿಸಿಕೊಂಡು ತಮ್ಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಬಹುಶಃ ಘಟನೆ ನಡೆದ ಕೂಡಲೇ SDRF ಅವರು, SRDF ಅವರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಬದುಕಿಸ್ಲಿಕ್ಕೆ ಏನು ಸಾಧ್ಯ ಜೀವ ಅದಕ್ಕೆಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ನಾನು ಕೂಡ ಇಲ್ಲಿ ಧಾವಿಸ್ಕೊಂಡು ಬಂದಿದ್ದೇನೆ. ಯಾರು ಏನು ತಲೆಬಿಸಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಕೂಡ ಇಲ್ಲಿ ಭೇಟಿ ನೀಡಿದ್ದೇನೆ. ನಾವು ಇದನ್ನು ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಎಲ್ಲರಿಗೂ ಮಾನಿಟರ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಏನೇನು ಸಾಧ್ಯ ಉಂಟು ಅದೆಲ್ಲ ಸಹಾಯವನ್ನು ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಅಂತ ನಾನು ಒಬ್ಬ ಶಾಸಕನಾಗಿ ಹೇಳಿ. ಸರಿಸುಮಾರು 4:30-5 ಗಂಟೆ ಒಳಗೆ ನಡೆದಿದೆ. ಇದ್ರ ಮನೇಲಿ 6 ಜನ ಇದ್ರು ಟೋಟಲ್. ಒಂದು ತಂದೆ, ತಾಯಿ ಮತ್ತು ಮಗ ಮತ್ತು ಹೆಂಡತಿ 2 ಮಕ್ಕಳು. ಅದರಲ್ಲಿ ತಂದೆಯನ್ನು ನಾವು ಇಲ್ಲಿಂದ ಸೇಫ್ ಮಾಡಿ ಕರ್ಕೊಂಡು ಹೋಗಿದ್ದೆ, ಹಾಸ್ಪಿಟಲ್ ಇದ್ದಾರೆ. ಅವರ ತಾಯಿ ಡೆತ್ ಆಗಿದ್ದಾರೆ ಮತ್ತು ಮಗನ ಹೆಂಡತಿ ಮತ್ತು 2 ಮಕ್ಕಳು. ಅದರಲ್ಲಿ ಒಂದು 4 ವರ್ಷದ ಮಗು ಡೆತ್ ಆಗಿದೆ. 2 ವರ್ಷದ ಮಗು ಮತ್ತು ತಾಯಿ ಸೇಫ್ ಆಗಿದ್ದಾರೆ. ಬೆಳಿಗ್ಗೆ ಹೋಗಿ ನೀರಲ್ಲಿ ಕೊಟ್ಟು ಬಂದು, ಯಾಕೆಂದ್ರೆ ನಾವು ಸ್ವಲ್ಪ ಒಳಗಡೆ ಹೋಗಿ ನೀರೆಲ್ಲ ಮಾತಾಡಿದ್ರೆ ಧೈರ್ಯ ತುಂಬಿ ನಾವು ಬಂದಿದ್ದೇವೆ. ಇವಾಗ ಒಳಗಡೆ ಟೋಟಲ್ 4 ಬಾಡಿ ಇದೆ. 2 ಅದರಲ್ಲಿ ಡೆತ್ ಆಗಿದೆ. ಈ ಒಂದು ಹೆಂಗಸ್ ಮತ್ತು ಅಲ್ಲೊಂದು ಮಗುವನ್ನು ಡೆತ್ ಆಗಿದೆ. ಮತ್ತು ಮಗುವಿನ ತಾಯಿ ಮತ್ತು 2 ವರ್ಷದ ಮಗು ಈಗ ಮಾತಾಡ್ತಿದ್ದಾರೆ. 4 ಜನ ಒಳಗೆ 2 ಡೆಡ್ ಬಾಡಿ ಮತ್ತು 2 ಜೀವಂತವಾಗಿದೆ. ಹಿಂದೆ ಸೂಚನೆ ಕೊಟ್ಟಿದ್ರಂತೆ. ಆದರೆ ಸ್ವಾಭಾವಿಕವಾಗಿ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಈ ರೀತಿಯ ಮನೆ ಕಟ್ಟಿಕೊಂಡು ಹೆಚ್ಚಿನ ಅಂಶ 90-100 ವರ್ಷಗಳಿಂದ ಇಲ್ಲೇ ಬದುಕುವಂತ ಒಂದು ಕುಟುಂಬ ಇದು. ಅದರಿಂದ ಈ ರೀತಿಯ ಅವಘಡ ಆಗ್ತದೆ ಅಂತ ಅವರಿಗೆ ಅನಿಸಿರ್ಲಿಕ್ಕಿಲ್ಲ. ನಿರಂತರವಾಗಿ ಈ ಪರಿಸರದಲ್ಲಿ ಬದುಕಿ ತುಂಬಾ ಕಡೆ ಈ ರೀತಿಯ ವಾತಾವರಣ ಇದೆ. ಹೋದ ವರ್ಷ ಕೂಡ ನಮ್ಮ ಉಳ್ಳಾಲದ ಇನ್ನೊಂದು ಕುತ್ತಾರ್ನಲ್ಲಿ ಘಟನೆ ಆಗಿದೆ. ಇವತ್ತು ಮತ್ತೆ ಆಗಿದೆ. ಮುಂದಕ್ಕೆ ಇದರ ಬಗ್ಗೆ ಜಿಲ್ಲಾಡಳಿತ ಖಂಡಿತ ಈ ಗುಡ್ಡ ಪ್ರದೇಶದಲ್ಲಿರುವಂಥ ಮನೆಗಳನ್ನು ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಯನ್ನು ಖಂಡಿತ ಮಾಡಬೇಕು. ಇವತ್ತು ಇಡೀ ಜಿಲ್ಲೆಯ ವಿಶೇಷವಾಗಿ ಸಮುದ್ರ ತೀರದಲ್ಲಿರುವಂಥ ಎಲ್ಲ ಪ್ರದೇಶ ಕೂಡ ಇವತ್ತು ಮುಳುಗಡೆ ಆಗಿದೆ. ಎಲ್ಲ ವಿಪರೀತ ಮಳೆ ಬಂದಿದೆ ಮತ್ತು ವಿಪರೀತ ನೀರು ಬಂದ ಕಾರಣ ಎಲ್ಲ ಕಡೆ ಒಂದು ಆತಂಕದ ವಾತಾವರಣದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಇದ್ದಾರೆ. ಸರಿ, ಇವತ್ತು ಬೆಳಗ್ಗೆ 3 ಗಂಟೆಗೆ ಗುಡ್ಡ ಕುಸಿತ ಆಗಿರೋದು. ಮನೆ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮನೆ ಒಳಗೆ 6 ಜನ ಇದ್ರು. 6ರಲ್ಲಿ ಈಗ 2ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ, ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾತನಾಡೋದಕ್ಕೆ ಇದರ ಬಗ್ಗೆ UT ಖಾದರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಉಳ್ಳಾಲದ ಮಂಟೆಪೌನಲ್ಲಿ ಇದು ಗುಡ್ಡ ಕುಸಿತ ಆಗಿರೋದು ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ? ಹೌದು, ನಾನು ಪವಿತ್ರವಾದ ಅಜ್ಞಾತದಲ್ಲಿ ಇದ್ದೇನೆ. ಅಧಿಕಾರಿಗಳ ಹತ್ರ ಮಾಹಿತಿ ಪಡೆದುಕೊಂಡ್ರ ಸರ್? ಹೌದು, ನನಗೆ ರಾತ್ರಿ 3 ಗಂಟೆ ಅಲ್ಲಿಯ 3 ಗಂಟೆಯಿಂದಲೇ ಲೋಕಲ್ಸ್ ನನಗೆ ಇವತ್ತು ನಮ್ಮ ಸ್ಥಳೀಯ ಮಟ್ಟದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಮಾಹಿತಿ ಕೊಟ್ಟು ಅಧಿಕಾರಿಗಳು ಮತ್ತೆ ರಾತ್ರಿ ಹೊತ್ತು ಇವತ್ತು ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವತ್ತು ಒಂದು ನಮ್ಮ ಬೆಲ್ಮಾದಲ್ಲಿ ಒಂದು ಗುಡ್ಡ ಕುಸಿತ ಒಂದು ಮಗು ತೀರಿ ಹೋಗಿದೆ. 2ನೇದು ಮಂಜನಾಡಿ ಗ್ರಾಮದ ನಮ್ಮ ಮೊಂಟೆಪೋದ ಪ್ರದೇಶದಲ್ಲಿ, ಸಾವತ ಬಯಲು ಮೊಂಟೆಪೋದ ಪ್ರದೇಶದಲ್ಲಿ ಕೂಡ ಇವತ್ತು ಗುಡ್ಡ ಜರಿದು ನಮ್ಮ ಪ್ರೇಮ ಪೂಜಾರಿ ಮತ್ತು ಕಾಂತ ಪೂಜಾರಿ ಅಂತ ಮನೆಗೆ ಇವತ್ತು ಹಾನಿಯಾಗಿ 2 ತೀರಿ ಹೋಗಿದ್ದಾರೆ. ಮತ್ತು ತಾಯಿ ಮತ್ತು ಮಗು ಇವತ್ತು ಸಿಲುಕಿದ್ದಾರೆ. ಆ ಕಾರ್ಯಾಚರಣೆಗೆ ಈಗಾಗಲೇ ನಮ್ಮ NDRF ಟೀಮ್ನವರು, ಅದೇ ಜಿಲ್ಲಾಧಿಕಾರಿ ಇನ್ಚಾರ್ಜ್ ಇರುವಂತಹ ADC ಟೀಮ್, ನಮ್ಮ 2 ಗ್ರಾಮ ಪಂಚಾಯತ್, ಮಂಜನಾಡಿ ಗ್ರಾಮ ಪಂಚಾಯತ್ ಮತ್ತು ನರಿಗಾಣ ಗ್ರಾಮ ಪಂಚಾಯತ್, ಆಮೇಲೆ ಪಂಚಾಯತ್ನ ಅಧ್ಯಕ್ಷ ಸದಸ್ಯರುಗಳು ಮತ್ತು ಸ್ಥಳೀಯ ಮಟ್ಟದ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಅಲ್ಲಿ ಕಾರ್ಯಾಚರಣೆಯಲ್ಲಿ NDRFಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದು ಕೆಲಸ ಇವತ್ತು ಸ್ಲೋ, ಯಾಕೆಂದ್ರೆ ಬಹಳ ಸೂಕ್ಷ್ಮತೆ ಕೆಲಸ ಅದು. ಯಾಕೆ ತಾಯಿ ಮತ್ತು ಮಗು ಇವತ್ತು ಭೀಮಿನ ಅಡಿಯಲ್ಲಿ ಸಿಲುಕಿದ್ದಾರೆ. ಆ ಸ್ವಲ್ಪ ಮಟ್ಟಿನ ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲಿ ಡೇಂಜರ್ ಇದೆ. ಅದೇ ಬಹಳ ಸೂಕ್ಷ್ಮತೆಯಿಂದ ಬಹಳ ಸ್ಲೋ ಆಗಿದ್ದನ್ನು ತೆಗಿಲಿಕ್ಕೆ ಎಲ್ಲಾ ಪ್ರಯತ್ನ NDRF ನವರ ಟೆಕ್ನಿಕಲ್ ಟೀಮ್ ಮತ್ತು ಎಕ್ಸ್ಪರ್ಟ್ ಅವ್ರು ಮಾಡ್ತಾ ಇದ್ದಾರೆ. ತಾಯಿ ಮತ್ತು ಮಗು ಬದುಕಲಿಕ್ಕೆ ಬೇಕಾಗಿ ಆಕ್ಸಿಜನ್ ವ್ಯವಸ್ಥೆ ಕೂಡ ನಮ್ಮ KSAG ಆಸ್ಪತ್ರೆ ಡಾಕ್ಟರ್ ಬಂದು ಆಕ್ಸಿಜನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಗತ್ಯ ಬಂದ್ರೆ ಪೈಪ್ ಮುಖಾಂತರ ಊಟದ ವ್ಯವಸ್ಥೆ ಕೂಡ ಮುಟ್ಟಿಸ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಅದು ಡಾಕ್ಟರ್ ಹೇಳ್ತಿದ್ದಾರೆ, ಆಕ್ಸಿಜನ್ ಇದ್ದ ಕಾರಣ ಈಗ ಊಟ ಕೊಡೋದು ಬೇಡ ಅಂತ ಹೇಳಿ. ಅದು ನಾವು ಡಾಕ್ಟರ್ ಅಡ್ವೈಸ್ ನಾವು ಕಾಯ್ತಿದ್ದೇವೆ. ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ವೈದ್ಯರೆಲ್ಲ ವಿಚಾರ ನೋಡ್ತಾ ಇದ್ದಾರೆ. NDRF ಕ್ಲಿಯರ್ ಮಾಡ್ತಾ ಇದ್ದಾವೆ. ಊರವರೆಲ್ಲ ಸಹಕಾರ ಕೊಡ್ತಾರೆ. ಮತ್ತೆ ಎಲ್ಲಾ ಜಾತಿ ವರ್ಗದವರು ಅಲ್ಲಿ ಇದ್ದುಕೊಂಡು ಏನು ಸಹಕಾರ ಕೊಡ್ತಾ ಇದ್ದಾರೆ.
ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ನಾವು ಕೂಡ ಪ್ರಾರ್ಥನೆ ಮಾಡಬೇಕು ಆಗ್ಬೇಕಂತ ಹೇಳಿಕೊಂಡು ಎಲ್ಲ ವಿಚಾರವನ್ನು ನಾನು ರೆವಿನ್ಯೂ ಮಿನಿಸ್ಟರ್ಗೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಮತ್ತು ಉನ್ನತ ಅಧಿಕಾರಿಗಳಿಗೆ CM ಕಚೇರಿ, CM DC ಮೀಟಿಂಗ್ ಅಂದಿದ ಕಾರಣ ಅವರಿಗೆ ಕೂಡ ನಮ್ಮ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸರ್, ನೀವು ಭೇಟಿ ಕೊಡ್ತಾ ಇದ್ದೀರಾ? ನಾನೀಗ ಮಕ್ಕದಲ್ಲಿದ್ದೇನೆ. ನಾನು ಏನ್ ಇಲ್ಲಿಂದಲೇ ಏನೆಲ್ಲ ಆಗ್ಬೇಕು ಆ ವ್ಯವಸ್ಥೆ ಇಲ್ಲಿಂದಲೇ ಮಾಡ್ತಾ ಇದ್ದೇನೆ. ನಮ್ಮ ಲೋಕಲ್ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರ ಮುಖಾಂತರ ಮತ್ತೆಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಡ್ತಾ ಇದ್ದಾರೆ. ಅಲ್ಲಿ ಏನು ಸರ್ಕಾರ ಏನೆಲ್ಲ ವ್ಯವಸ್ಥೆ ಆಗ್ಬೇಕಾ ಸೂಚಿಸಿದ್ದೇನೆ. ನಾವು ಎಷ್ಟೇ ಇವತ್ತು ಪರಿಹಾರ ಕೊಟ್ಟರು ಕೂಡ ಆ ಮನೆಯ ನೋವಿಗೆ ಶ್ರಮಗೊಳಿಸಲಿಕ್ಕೆ ಸುಲಭ ಇಲ್ಲ, ಅಷ್ಟು ಕಷ್ಟ ಇದೆ. ಆ ಮನೆ ಕಳ್ಕೊಂಡಂತ ಮನೆಯ ಕುಟುಂಬ ಮನೆಯವರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದು ಏನೆಲ್ಲ ಕೊಡ್ಬೇಕು ಸರ್ಕಾರ, ಏನ ಕ್ರಮ ತಗೊಳ್ಬೇಕು, ಅದನ್ನ ನಾವು ಇಲ್ಲಿಂದ ನಾನು ಮಾನಿಟರ್ ಮಾಡ್ತಾ ಇದ್ದೇನೆ ಮತ್ತು ಸರ್ಕಾರ ಕೆಲಸ ಮಾಡ್ತದೆ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಟಿ ಖಾದರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.